ಫ್ಯಾಕ್ಟ್ 1. ಅಂಟಾರ್ಕ್ಟಿಕಾ ಜಗತ್ತಿನ ಅತಿ ದೊಡ್ಡ ಮರುಭೂಮಿ. ಮರುಭೂಮಿ ಎಂದರೆ ಕಡಿಮೆ ಮಳೆ ಬೀಳುವ ಪ್ರದೇಶ ಶಾಖವಲ್ಲ. ಅಂಟಾರ್ಕ್ಟಿಕಾದಲ್ಲಿ ಹಿಮಪಾತ ಎಷ್ಟು ಕಡಿಮೆ ಎಂದರೆ ಒಟ್ಟು ವಿಸ್ತೀರ್ಣದಲ್ಲಿ ಅದು ಸಹಾರಾ ಮರುಭೂಮಿಯನ್ನು ಮೀರಿಸುತ್ತದೆ. ಇದರಿಂದ ಇದು ಭೂಮಿಯ ಅತ್ಯಂತ ಒಣ ಮತ್ತು ದೊಡ್ಡ ಮರುಭೂಮಿಯಾಗಿದೆ. ಫ್ಯಾಕ್ಟ್ 2. ಫ್ಲೆಮಿಂಗೋಗಳ ಗುಂಪಿಗೆ ಪ್ರಾಣಿ ಪ್ರಪಂಚದಲ್ಲೇ ಅತ್ಯುತ್ತಮ ಹೆಸರುಗಳಲ್ಲಿ ಒಂದಿದೆ, ಫ್ಲಾಂಬಾಯನ್ಸ್. ಇದು ಅವುಗಳ ಪ್ರಕಾಶಮಾನವಾದ ಗುಲಾಬಿ ಬಣ್ಣದ ಪುಚ್ಚೆಗಳಿಗೆ ಮತ್ತು ಆಕರ್ಷಕ ಗುಂಪು ಪ್ರದರ್ಶನಗಳಿಗೆ ಸರಿಯಾಗಿ ಹೊಂದಿಕೆಯಾಗುತ್ತದೆ. ಫ್ಯಾಕ್ಟ್ 3. ಮಾನವ ಮೂಗು 1,00,000 ಕೋಟಿಗೂ ಹೆಚ್ಚು ವಿಭಿನ್ನ ವಾಸನೆಗಳನ್ನು ಗುರುತಿಸಬಲ್ಲದು ಎಂದು ಸಂಶೋಧಕರು ಅಂದಾಜಿಸಿದ್ದಾರೆ. ಬಹಳ ಕಾಲ ವಿಜ್ಞಾನಿಗಳು ನಾವು ಸುಮಾರು 10,000 ವಾಸನೆಗಳನ್ನಷ್ಟೇ ಗುರುತಿಸಬಲ್ಲೆವು ಎಂದು ಭಾವಿಸಿದ್ದರು. ಆದರೆ ಹೊಸ ಅಧ್ಯಯನಗಳು ನಮ್ಮ ವಾಸನಾಶಕ್ತಿ ನಾವು ಎಂದು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಎಂದು ತೋರಿಸಿವೆ. ಫ್ಯಾಕ್ಟ್ 4. ಚಿಟ್ಟೆಗಳು ನಿಜವಾಗಿಯೂ ತಮ್ಮ ಕಾಲುಗಳಿಂದ ರುಚಿ ನೋಡುತ್ತವೆ. ಅವುಗಳ ಕಾಲುಗಳಲ್ಲಿ ರುಚಿ ಗ್ರಾಹಕಗಳಿವೆ. ಇದರಿಂದ ಒಂದು ಎಲೆ ಮೊಟ್ಟೆಯಿಡಲು ಸೂಕ್ತವೇ ಅಥವಾ ಒಂದು ಹೂವಿನಿಂದ ಆಹಾರ ಪಡೆಯುವುದು ಯೋಗ್ಯವೇ ಎಂದು ಅವು ಕುಳಿತ ತಕ್ಷಣ ತಿಳಿಯಬಹುದು. ಫ್ಯಾಕ್ಟ್ 5. ಪ್ರಸಿದ್ಧ ಪ್ರಿಂಗಲ್ಸ್ ಡಬ್ಬಿಯನ್ನು ವಿನ್ಯಾಸಗೊಳಿಸಿದ ರಸಾಯನಶಾಸ್ತ್ರಜ್ಞ ಫ್ರೆಡ್ರಿಕ್ ಬಾರ್ ತನ್ನ ಆವಿಷ್ಕಾರವನ್ನು ಎಷ್ಟು ಪ್ರೀತಿಸಿದ್ದರೆಂದರೆ ತಾನು ಮರಣ ಹೊಂದಿದ ನಂತರ ತಮ್ಮ ಚಿತಾಭಸ್ಮದ ಸ್ವಲ್ಪ ಭಾಗವನ್ನು ಪ್ರಿಂಗಲ್ಸ್ ಡಬ್ಬಿಯಲ್ಲಿ ಸಮಾಧಿ ಮಾಡುವಂತೆ ಕುಟುಂಬವನ್ನು ಕೇಳಿಕೊಂಡಿದ್ದರು. ಅವರ ಕುಟುಂಬ ಆ ಕೊನೆಯ ಆಸೆಯನ್ನು ನಿಜಕ್ಕೂ ಪೂರೈಸಿತು. ಫ್ಯಾಕ್ಟ್ 6. ಒಂದೇ ಮಿಂಚಿನ ಸಿಡಿಲು ಸುಮಾರು 30,000 ಕೆಲ್ವಿನ್ ತಾಪಮಾನವನ್ನು ತಲುಪಬಹುದು. ಇದು ಸೂರ್ಯನ ಮೇಲ್ಮೈಗಿಂತ ಸುಮಾರು 5 ಪಟ್ಟು ಬಿಸಿಯಾಗಿದೆ. ಇದೆಲ್ಲ ಒಂದು ಕ್ಷಣಾರ್ಧದಲ್ಲಿ ಮುಗಿಯುತ್ತದೆ, ಆದರೆ ಆ ಶಾಖವೇ ಗುಡುಗಿನ ಜೋರಾದ ಶಬ್ದಕ್ಕೆ ಕಾರಣ. ಫ್ಯಾಕ್ಟ್ 7. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಚೀನಾದ ಮಹಾಗೋಡೆ ಬಾಹ್ಯಾಕಾಶದಿಂದ ಬರಿಗಣ್ಣಿಗೆ ಕಾಣುವುದಿಲ್ಲ. ಗಗನಯಾತ್ರಿಗಳು ಖಚಿತಪಡಿಸಿದಂತೆ ಈ ಗೋಡೆ ಸಾವಿರಾರು ಕಿಲೋಮೀಟರ್ ಉದ್ದವಿದ್ದರೂ ಭೂಮಿಯ ಕೆಳಕಕ್ಷೆಯಿಂದ ನೋಡಿದಾಗ ಅದು ಸಹಾಯವಿಲ್ಲದೆ ಕಾಣುವಷ್ಟು ದಪ್ಪವಾಗಿಲ್ಲ. ಫ್ಯಾಕ್ಟ್ 8. ಹಸುಗಳು ಇತರ ಹಸುಗಳೊಂದಿಗೆ ಆಪ್ತ ಸ್ನೇಹ ಬೆಳೆಸಿಕೊಳ್ಳುತ್ತವೆ ಮತ್ತು ತಮ್ಮ ಇಷ್ಟದ ಸಂಗಾತಿಯಿಂದ ಬೇರ್ಪಟ್ಟಾಗ ಒತ್ತಡಕ್ಕೆ ಒಳಗಾಗುತ್ತವೆ. ಒಂದು ಆಪ್ತ ಸ್ನೇಹಿತನಿಂದ ದೂರವಿಟ್ಟಾಗ ಅವುಗಳ ಹೃದಯ ಬಡಿತ ಹೆಚ್ಚಾಗುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಫ್ಯಾಕ್ಟ್ 9. ಸ್ಕಾಟ್ಲೆಂಡ್ನ ಅಧಿಕೃತ ರಾಷ್ಟ್ರೀಯ ಪ್ರಾಣಿ ಯೂನಿಕಾರ್ನ್. ಇದು 12ನೇ ಶತಮಾನದಿಂದಲೂ ಸ್ಕಾಟ್ಲೆಂಡ್ ಅನ್ನು ಪ್ರತಿನಿಧಿಸುತ್ತಿದ್ದು ಪರಿಶುದ್ಧತೆ, ಶಕ್ತಿ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿದೆ ಮತ್ತು ಇಂದಿಗೂ ದೇಶದ ರಾಜ ಲಾಂಛನದಲ್ಲಿ ಇದನ್ನು ಕಾಣಬಹುದು. ಫ್ಯಾಕ್ಟ್ 10. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಬೋಧನೆ 1096ರಷ್ಟು ಹಿಂದೆಯೇ ಪ್ರಾರಂಭವಾಯಿತು, ಆದರೆ ಆಜ್ಟೆಕ್ ಸಾಮ್ರಾಜ್ಯ 1428ರಲ್ಲಿ ಮಾತ್ರ ಸ್ಥಾಪನೆಯಾಯಿತು. ಅಂದರೆ ಆಜ್ಟೆಕ್ ನಾಗರಿಕತೆ ಪ್ರಾರಂಭವಾಗುವ 300ಕ್ಕೂ ಹೆಚ್ಚು ವರ್ಷಗಳ ಮೊದಲೇ ವಿದ್ಯಾರ್ಥಿಗಳು ಆಕ್ಸ್ಫರ್ಡ್ನಲ್ಲಿ ಅಧ್ಯಯನ ಮಾಡುತ್ತಿದ್ದರು.